ಹಲೋ ಫ್ರೆಂಡ್ಸ್, ಕನ್ನಡ ಬ್ಯಾಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಮತ್ತೊಂದು ರೀಸನಿಂಗ್ ಪಜಲ್ನ ಸಾಲ್ವ್ ಮಾಡೋಣ. ದಟ್ ಈಸ್ ಸ್ಕ್ವೇರ್ ಬೇಸ್. ಸೊ ನೀವು ಕ್ವಶನ್ ನೋಡ್ಬೋದು. 8 persons are sitting around a square table such that one person is sitting at each corner facing outward while one person is sitting at each edge facing inward. ಸೊ ಅಂದ್ರೇನು, ಒಂದು ಸ್ಕ್ವೇರ್ ಇದೆ. ಓಕೆ, ಸೊ 4 people ಎಡ್ಜಲ್ಲಿ ಕೂತ್ಕೊಂಡಿದ್ದಾರೆ, 4 people ಕಾರ್ನಲ್ಲಿದ್ದಾರೆ. ಓಕೆ, ಟೋಟಲ್ 8 people. ಸೊ at each edge facing inward and each corner facing outward. ಸೊ ಈಚ್ ಎಡ್ಜಲ್ಲಿರೋರು ಏನಾರು ಇನ್ವರ್ಡ್ ಫೇಸ್ ಮಾಡ್ತಿದ್ದಾರೆ, ಈಚ್ ಕಾರ್ನರ್ ಔಟ್ವರ್ಡ್ ಫೇಸ್ ಮಾಡ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇವಾಗ ಏನು ಮಾಡ್ಕೊಳ್ಳೋಣ, ಏನು ಕೊಟ್ಟಿದ್ದಾರಲ್ಲ ಅನ್ನೋ ಫಸ್ಟು ಕರೆಕ್ಟಾಗಿ ಸಿಂಪಲ್ಲಾಗಿ ನೋಟ್ ಡೌನ್ ಮಾಡ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಎ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಇ. ಏನು, ಎ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಇ. ಓಕೆ, ನೆಕ್ಸ್ಟ್ ಜಿ ಈಸ್ ಸಿಟ್ಟಿಂಗ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಯು. ಓಕೆ, ಜಿ ಈಸ್ ಸಿಟ್ಟಿಂಗ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಯು. ಸೊ ಕ್ವಶನ್ ಬರುತ್ತೆ 5 people 3 ಅಂತ. ಸಿ, ವೆನ್ಎವರ್ ಯಾವಾಗಲ ಕೂಡ ನಿಮಗೆ ಪಜಲ್ ಸಾಲ್ವ್ ಮಾಡಬೇಕಾದ್ರೆ ಎ ಈಸ್ ಅಪೋಸಿಟ್ ಟು ಬಿ, ಬಿ ಈಸ್ ಅಪೋಸಿಟ್ ಟು ಸಿ, ಅಥವಾ ಈ ಥರ ಅಪೋಸಿಟ್ ಅಂತ ಇದ್ದಾಗ, ಅದು ಲೀನಿಯರ್ ಬೇಸ್ ಆಗಿರಲಿ ಅಥವಾ ಸ್ಕ್ವೇರಲ್ಲಿ, ಸರ್ಕಲಲ್ಲಿ ಈ ಥರ ಇದ್ದಾಗ ಯಾವಾಗಲೂ ಕೂಡ ಮಿಡಲಲ್ಲಿ ಎಷ್ಟು ಅಪೋಸಿಟ್ ಅಂತ ಇದ್ದಾಗ ಎಷ್ಟು ಜನ ಮಿಡಲಲ್ಲಿ ಇರ್ತಾರದನ್ನ ನಿಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಆಫ್ ಫಾರ್ಮುಲಾ, ದಟ್ ಈಸ್ n/2 - 1 ಫಾರ್ಮುಲಾ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, n ಅಂದರೆ ಟೋಟಲ್ ನಂಬರ್ ಆಫ್ ಪೀಪಲ್, n ಅಂದರೆ ಟೋಟಲ್. ಸೊ ಇಲ್ಲಿ ಇವಾಗ ಏನಿದೆ, ಇದರಲ್ಲಿ 8 ಜನ ಇದ್ದಾರೆ, ಹೌದಾ, 8 people, ಹೌದಾ. 8/2 ಅಂದರೆ 4 - 1, ದಟ್ ಈಸ್ 3. ಸೊ ಅಷ್ಟು ಜನ ಅಪೋಸಿಟ್ ಕುತ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ 10 persons ಏನಾದರೂ ಇದ್ದರೆ, ಸೊ ಆ್ಯಂಡ್ ಎ ಈಸ್ ಸಿಟ್ಟಿಂಗ್ ಅಪೋಸಿಟ್ ಟು ಬಿ ಅಂತ ಇದ್ದರೆ, ಸೊ ಅವಾಗೇನು ಫಾರ್ ಎಕ್ಸಾಂಪಲ್ ಇವಾಗೇನಪ್ಪ ಅಂದರೆ, ಇಲ್ಲಿ ನಾನು ಸೈಡಲ್ಲಿ ಬರ್ಕೋತೀನಿ. 10 persons ಸಿಟ್ಟಿಂಗ್ ಇನ್ ಅ ಬಾಕ್ಸ್ ಅಥವಾ ಸರ್ಕಲ್ ಅಂತ ಇದ್ದು, ಎ ಸಿಟ್ಟಿಂಗ್ ಅಪೋಸಿಟ್ ಟು ಬಿ ಅಂತ ಇದ್ದಾಗ, ಸೊ ಹೌ ಯು ಸಾಲ್ವ್? 10 persons ಅಂದರೆ n = 10, ದಟ್ ಈಸ್ 10/2 - 1, ದಟ್ ಈಸ್ 4. 5 - 1 = 4. ಸೊ ಏನಾಗುತ್ತೆ, ಎ ಇಸ್ ಅಪೋಸಿಟ್ ಟು ಬಿ ಅಂತ ಇದ್ದಾಗ ಮಿಡಲ್ ಎಲೆಕ್ಷನ್ 4 people ಆಗ್ತಾರೆ. ಓಕೆ, ಸೊ ಆ ಥರ 12 people ಇದ್ದರೆ, 14 people, ಎಷ್ಟೇ ಪೀಪಲ್ ಇದ್ರೂ ಕೂಡ ದಟ್ ಈಸ್ /2 - 1 ಮಾಡಿದರೆ ಹೌ ಮೆನಿ ಪೀಪಲ್ ಆರ್ ಸಿಟ್ಟಿಂಗ್ ಅಪೋಸಿಟ್ ಟು ಈಚ್ ಅದರ್ ಅಂತ ನಿಮಗೆ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋಣ. ಯು ಈಸ್ ನಾಟ್ ಅ ನೇಬರ್ ಆಫ್ ಎ. ಸೊ ಯು ಈಸ್ ನಾಟ್ ಅ ಇಮಿಡಿಯೇಟ್ ನೇಬರ್ ಆಫ್ ಎ. ಟಿ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಟು ಎನ್. ಸೊ ಟಿ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಆಫ್ ಎನ್. ಓಕೆ, ಎನ್ ಈಸ್ ಫೇಸಿಂಗ್ ಇನ್ವರ್ಡ್. ಓಕೆ, ವಿ ಗಾಟ್ ಸಮಥಿಂಗ್. 2 persons ಆರ್ ಸಿಟ್ಟಿಂಗ್ ಬಿಟ್ವೀನ್ ಎನ್ ಆ್ಯಂಡ್ ಎಸ್. ಸೊ ಕೆಲವೊಂದು ಏನಂತೆ, ಎಷ್ಟು ಜನ ಕೂತ್ಕೊಂಡಿರ್ತಾರಲ್ಲ ಅಪೋಸಿಟ್ ಅಂತ ಕೆಳಗಿರ್ತಾರೆ ಕೊಟ್ಟಿರ್ತಾರೆ. ಸೊ ವೆನ್ ಕೌಂಟೆಡ್ ಫ್ರಮ್ ಲೆಫ್ಟ್ ಆಫ್ ಎನ್ ಅಂದರೆ ಏನು, ಎನ್ನಿನ ಲೆಫ್ಟಿಂದ ಕೌಂಟ್ ಮಾಡಿದಾಗ ಎನ್ ಮತ್ತು ಎಸ್ ನೋಡಿ ಇಬ್ಬರು ಜನ ಕೂತ್ಕೊಂಡಿದ್ದಾರೆ ಅಂತ ಮೆನ್ಷನ್ ಆಗಿದೆ. ಸೊ ಸಿ ಈಸ್ ನಾಟ್ ಅ ನೇಬರ್ ಆಫ್ ಟಿ ಅಂದರೆ ಸಿ ಮತ್ತು ಟಿ ಇಬ್ಬರು ಅಕ್ಕಪಕ್ಕ ಕೂತ್ಕೊಂಡಿರಲ್ಲ. ಓಕೆ, ಸೊ ಇದು ಕೊಟ್ಟಿರೋದು ಇನ್ಫಾರ್ಮೇಷನ್ ಮೇಲೆ ನಾವು ಈ ಪಜಲ್ನ ಸಾಲ್ವ್ ಮಾಡಬೇಕು. ಸೊ ಇವಾಗ ನಾನು ಏನು ಮಾಡ್ತೀನಿ, ಈ ಪಜಲ್ನ ಹೆಂಗೆ ಬರ್ಕೋತೀನಪ್ಪ, ಇದನ್ನು ಕಟ್ ಮಾಡಿಬಿಟ್ಟು ಸ್ಕ್ವೇರ್ ಬದಲು ಒಂದು ಸೀನಿಯರ್ ಲೈನಾಗ ಕಳ್ಕೊತೀನಿ. ಸೊ ಇಲ್ಲೇನಾಗಿದೆ, ಸ್ಕ್ವೇರಲ್ಲಿ ಒಬ್ಬರು ಇನ್ವರ್ಡ್ ಇದ್ದಾರೆ, ಒಬ್ರು ಔಟ್ವರ್ಡ್ ಇದ್ದಾರೆ, ಒಬ್ರು ಇನ್ವರ್ಡ್ ಔಟ್ವರ್ಡ್, ಈ ಥರ 1/1 ಏನಾಗಿದೆ 8 ಜನ ಕೂತ್ಕೊಂಡಿದ್ದಾರೆ, ಹೌದಾ. ಅದನ್ನೇ ನಾನು ಏನು ಮಾಡ್ತೀನಿ, ಸ್ಟ್ರೇಟ್ ಲೈನಲ್ಲಿ ತೊಗೊಂಡು 8 ಜನನ ಕುಂದಿಸ್ತೀನಿ. 8 4 5 6 7 1 2 3 4 5 6 7 8. ಓಕೆ, 8 ಜನ ಕೂತ್ಕೊಂಡು ಒಬ್ರು ಇನ್ವರ್ಡ್ ಒಬ್ರು ಔಟ್ವರ್ಡ್ ಇದ್ದಾರೆ, ಹೌದಾ. ಇನ್ವರ್ಡ್ ಅಂದರೆ ಎಡ್ಜಲ್ಲಿರೋರು, ಔಟ್ವರ್ಡ್ ಕಾರ್ನಲ್ಲಿದ್ದಾರೆ. ಓಕೆ, ಸೊ ಇನ್ವರ್ಡ್ ಔಟ್ವರ್ಡ್. ಓಕೆ, ಸೊ ಇವಾಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋದಂದ್ರೆ ನಮಗೆ ಗೊತ್ತಿಲ್ಲ. ನಮಗಿರೋದು ಒಂದೇ ಸಿಂಪಲ್ ಆಪ್ಷನು. ಇವಾಗ ಎಲ್ಸಿಂದ ಸ್ಟಾರ್ಟ್ ಮಾಡಬೇಕು. ಒಂದು ಆಪ್ಷನ್ ಕೊಟ್ಟರೆ ಎನ್ ಈಸ್ ಇನ್ವರ್ಡ್ ಅಂತ ಅಂದ್ಬಿಟ್ಟು. ಸೊ ಫ್ರಮ್ ದಿ ಎಂಡ್, ಯೂಶ್ವಲಿ ಎಂಡಿಂದ ನಾನು ಪ್ರಿಫರ್ ಮಾಡ್ತೀನಿ ಸ್ಟಾರ್ಟ್ ಮಾಡೋಕ್ಕೆ. ಸೊ ಯಾಕಂದರೆ ಅದು ತುಂಬ ಕಡಿಮೆ ಆಪ್ಷನ್ಸ್ನ ಕೊಡುತ್ತೆ ನಮಗೆ ಎಲಿಮಿನೇಟ್ ಮಾಡೋಕ್ಕೆ. ಬೇರೆ ಎಲ್ಲ ಎಲಿಮಿನೇಟ್ ಆಗಿ ಈಸಿಲಿ ಆನ್ಸರ್ ಸಿಗುತ್ತೆ. ಓಕೆ, ಸೊ ಎನ್ ಈಸ್ ಇನ್ವರ್ಡ್ ಡೈರೆಕ್ಷನ್. ಎನ್ನೇ ಇಮಿಡಿಯೇಟ್ ರೈಟ್ ಏನಿದೆ, ಟಿ ಇದೆ, ಆಯಿತು, ಇದಾಯಿತು. ಎನ್ನಿನ ಲೆಫ್ಟಿಂದ ಕೌಂಟ್ ಮಾಡಿದಾಗ 2 people ಆರ್ ಸಿಟ್ಟಿಂಗ್ ಬಿಟ್ವೀನ್ ಎನ್ ಆ್ಯಂಡ್ ಎಸ್ ವೆನ್ ಕೌಂಟೆಡ್ ಫ್ರಮ್ ಲೆಫ್ಟ್ ಆಫ್ ಎನ್. ಸೊ ಎನ್ ಇಲ್ಲಿದೆ, ಸೊ ಎನ್ನ 2 people ಬಿಟ್ಟು ಎಸ್. ಓಕೆ, ಸೊ ಇದು ಕೂಡ ಆಯಿತು.
ಸೊ ನೆಕ್ಸ್ಟ್ ಬರೋಣ. ಇವಾಗ ವಿ ಡೋಂಟ್ ಹ್ಯಾವ್ ಬೇರೆ ಇವಾಗ ಯಾವುದು ಕನೆಕ್ಟಿವಿಟಿ ಏನೂ ಇಲ್ಲ. ನಮಗಿರೋದು ಇದು ಏನು ಜಿ ಈಸ್ ಸಿಟ್ಟಿಂಗ್ ಅಪೋಸಿಟ್ ಟು ಯು ಆ್ಯಂಡ್ ಈಸ್ ಸೆಕೆಂಡ್ ರೈಟ್ ಈಸ್ ಎ ಆ್ಯಂಡ್ ಈಸ್ ನಾಟ್ ಎ ಆ್ಯಂಡ್ ಯು ನೇಬರ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಜಸ್ಟ್ ಕೌಂಟ್. ಸೊ ಇಲ್ಲಿ ನಾನು ಏನು ಮಾಡ್ಕೋತೀನಿ, ಸೊ ಜಿ ಮತ್ತು ಯು ನೋಡಿ ಈ 3 ಜನ ಅಂತ ತಗೊಂಡಾರೆ. ಸೊ ಇಫ್ ಇನ್ ಕೇಸ್ ನಾನು ಜಿ ಇಲ್ಲಿ ಮೆನ್ಷನ್ ಮಾಡಿದರೆ 1 2 3 ಓಕೆ 1 2 3 ಬಿಟ್ಟು ಯು ವಿಲ್ ಬರುತ್ತೆ, ಹೌದಾ. ಸೊ ಯುನ ಅಪೋಸಿಟ್ ಎ ಅಂತೂ ಇಲ್ಲಿ ಬರಲ್ಲ ಬಿಕಾಸ್ ನಾಟ್ ಮೆನ್ಷನ್ಡ್. ಸೊ ಎ ಇಲ್ಲಿಟ್ರೆ ಇನ್ ಕೇಸ್ ಎ ಇಲ್ಲಂತ ಬಂದರೆ ಇನ ಸೆಕೆಂಡ್ ರೈಟ್ ಆಪ್ಷನ್ ಬಿಡೋಕ್ಕೆ ಇಲ್ಲ. ಇನ್ ಕೇಸ್ ಎ ಇಲ್ಲಿ ಬಂದರೆ ಈ ಇಡೋಕ್ಕೆ ಎಲ್ಲೂ ಆಪ್ಷನ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಏನಂದರೆ, ಸೊ ನಾನು ಇದನ್ನು ಫಾರ್ ಎಕ್ಸಾಂಪಲ್ 3 ಪೀಪಲ್ ಮಿಡಲ್ ಅಂತ ಜಿ ಆ್ಯಂಡ್ ಯು ಇಟ್ಕೊಂಡು ನೆಕ್ಸ್ಟ್ ನಾನು ಏನು ಬರ್ತೀನಿ ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎ ಅಂತೂ ಇಲ್ಲಿ ಇಡೋಕ್ಕಾಗಲ್ಲ ಬಿಕಾಸ್ ಯು ಆ್ಯಂಡ್ ಎ ಇಸ್ ನಾಟ್ ನೇಬರ್ಸ್. ಸೊ ಎ ಉಳಿದಿರೋದು 2 ಆಪ್ಷನು. ಎ ಇನ್ ಕೇಸ್ ಇಲ್ಲಿ ಬಿಟ್ಟರೆ ಸೊ ಇನ ಸೆಕೆಂಡ್ ರೈಟ್ ಎ ಎಲ್ಲೂ ಇಡೋಕ್ಕೆ ಸ್ಪೇಸೇ ಇಲ್ಲ, ಹೌದಾ. ಸೊ ಈ ಕಡೆಯಿಂದ ಇಲ್ಲಿಟ್ರೆ ಇನ ಸೆಕೆಂಡ್ ರೈಟ್ ಇದಾಗತ್ತೆ. ಸೊ ಇಲ್ಲಿ ಇಟ್ಟರೆ ಇನ ಸೆಕೆಂಡ್ ರೈಟ್ ಇಲ್ಲಾಗತ್ತೆ, ಎ ಇಲ್ಲೂ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಇಲ್ಲೂ ಇಟ್ಟರು ಕೂಡ ಇನ ಸೆಕೆಂಡ್ ರೈಟ್ ಇನ ಸೆಕೆಂಡ್ ಲೆಫ್ಟ್ ಎ ಆಗುತ್ತೆ, ಇದು ಕೂಡ ಆಗಲ್ಲ. ಸೊ ಈ ಇಡೋಕ್ಕೆ ಈ ಕಂಡೀಷನ್ ಎಲ್ಲೂ ಆಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಜಿ ಇಲ್ಲಿಟ್ರೆ, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಇವಾಗ ಜಿ ಇಲ್ಲಿ ತೊಗೋತೀನಿ. ಸೊ ಜಿ ಇಲ್ಲಿ ಮೆನ್ಷನ್ ಮಾಡಿದ್ರೆ ಜಿನ 3 ಪೀಪಲ್ ಬಿಟ್ಟು ಯು ವಿಲ್ ಇಟ್ಕೋತೀನಿ, ಹೌದಾ. ಎ ಆ್ಯಂಡ್ ಯು ಅಕ್ಕಪಕ್ಕಲ್ಲಿ ಇಡೋಕ್ಕೆ ಸಾಧ್ಯ ಇಲ್ಲ, ಹೌದಾ. ಸೊ ಅವಾಗ ಏನು ಮಾಡ್ತೀನಿ, ಎನ ಇಲ್ಲಿಡ್ತೀನಿ, ಎ ಇಲ್ಲಿ ಬರುತ್ತೆ. ಸೊ ಇನ ಸೆಕೆಂಡ್ ರೈಟ್ ಎ ಆಗುತ್ತೆ. ವೈ ಎ ಇಲ್ಲಿಡಿಲ್ಲ, ಇನ್ ಕೇಸ್ ವೈ ಎ ಇಲ್ಲಿಟ್ರೆ ಇಲ್ಲಿ ಮೆನ್ಷನ್ ಆಗುತ್ತೆ. ಸೊ ಇನ ಸೆಕೆಂಡ್ ಲೆಫ್ಟ್ ಎ ಆಗುತ್ತೆ. ಸೊ ದಟ್ ಈಸ್ ರಾಂಗ್. ನಮಗೇನು ಬೇಕಾಗಿದೆ, ಇನ ಸೆಕೆಂಡ್ ರೈಟ್ ಎ ಬೇಕಾಗಿದೆ, ಹೌದಾ. ಸೊ ಇನ ಸೆಕೆಂಡ್ ರೈಟ್ ಎ ಕಂಡೀಷನ್ ಆಯಿತು. ಜಿನ 3 ಜನ ಬಿಟ್ಟು ಅಪೋಸಿಟ್ ಟು ಯು ಆಯಿತು. ಯು ಈಸ್ ನಾಟ್ ನೇಬರ್ ಟು ಎ ಆಯಿತು. ಸೊ ಉಳಿದಿರೋದೇನು ನಮಗೆ ಇವಾಗ ಸಿ, ಹೌದಾ. ಓಕೆ, ಸಿನ ಕೂಡ ಮೆನ್ಷನ್ ಆಯಿತು. ಇವಾಗ ಪ್ರಾಬ್ಲಮ್ ಏನಾಯಿತು, ಸಾಲ್ವ್ ಆಯಿತು. ಸೊ ಒಂದ್ಸಲ ಕ್ರಾಸ್ ಚೆಕ್ ಮಾಡೋಣ. ಸೊ ಈ ಸೆಕೆಂಡ್ ರೈಟ್ ಈಸ್ ಎ, ಈ ಸೆಕೆಂಡ್ ರೈಟ್ ಈಸ್ ಎ. 3 people means G is opposite to you, that is 3 people. So G is opposite to you, that is 3 people. N immediate right T ಇದೆ, okay. U and A are not immediate neighbors, right. N is in the north direction, right. 2 people are sitting between N and S when counted from left of N. So N ಲೆಫ್ಟ್ ಇಂದ ಕೌಂಟ್ ಮಾಡಿದಾಗ ಏನಾಗಿದೆ, 2 people ಕುತ್ಕೊಂಡಿದ್ದ ಕರೆಕ್ಟ್ ಆಗಿದೆ. ಆ್ಯಂಡ್ C is not a immediate neighbor of T, okay. C and T is not a immediate neighbor. ಸೊ ಇವಾಗ ಏನಾಗಿದೆ, ದಿಸ್ ಆನ್ಸರ್ ಈಸ್ ಎಕ್ಸಾಕ್ಟ್ಲಿ ರೈಟ್. ಸೊ ಇದನ್ನೇ ನಾವು ಬಾಕ್ಸಲ್ಲಿ ಹಾಕ್ತೀನಿ ಅಂದರೆ, ಸೊ ಕನ್ಸಿಡರ್ ಇಟ್ ಆ್ಯಸ್ ಬಾಕ್ಸ್ ತೊಗೊಂಡ್ರೆ, ಸೊ 2 3 4 5 6 7 8 ಓಕೆ. ಸೊ ಕಾರ್ನರ್ಲಿರೋಲ್ಲ ಔಟ್ವರ್ಡು, ಎಜ್ಜಲ್ಲಿರೋಲ್ಲ ಇನ್ವರ್ಡು, ಓಕೆ, ಇನ್ವರ್ಡ್. ಸೊ ಎನ್ ಈಸ್ ಇನ್ ಅ ಇನ್ವರ್ಡ್ ಡೈರೆಕ್ಷನ್, ಓಕೆ. ಎನ್ನ ಇಮಿಡಿಯೇಟ್ ರೈಟ್ ಟಿ, ಆಮೇಲೆ ಇ. ಸೊ ಇದೆ ಈ ಥರ ಕನೆಕ್ಟ್ ಆದಂಗೆ ಇದು. ಸೊ ಇ ಆದಮೇಲೆ ಜಿ ಆದಮೇಲೆ ಎ, ಎಸ್, ಸಿ, ಯು. ಸಿ ಜಿ ಆ್ಯಂಡ್ ಯು ಇಸ್ ಇನ್ ಅಪೋಸಿಟ್ ಡೈರೆಕ್ಷನ್, ಎನ್ ರೈಟ್ ಟಿ ಇದೆ. ಸೊ ಇವಾಗ ಏನಾಗುತ್ತೆ, ದಿಸ್ ಆನ್ಸರ್ ಈಸ್ ರೈಟ್, ಓಕೆ. ಸೊ ದಿಸ್ ಈಸ್ ಹೌ ಒಂದು ಬೇಸಿಕ್ ಒಂದು ಎಕ್ಸಾಂಪಲ್ LICHFLನ ಎಕ್ಸಾಮ್ಗೆ ಸ್ಕ್ವೇರ್ ಬೇಸ್ಡ್ ಪಜಲ್ ಯಾವ ಥರ ಬರುತ್ತೆ ಅನ್ನೋಕ್ಕೆ, ಅದನ್ನ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ಒಂದು ಎಕ್ಸಾಂಪಲ್. ಸೊ ಇದೇ ಥರ ಹೆಚ್ಚಿನ ಇನ್ ಕೇಸ್ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಇದೇ ಥರ ಮುಂದಿನ ವೀಡಿಯೋಗಳನ್ನ ಮಾಡಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ, ಇನ್ಫಾರ್ಮೇಟಿವ್ ವೀಡಿಯೋಗಳಿಗಾಗಿ ನಮ್ಮ ಪೇಜ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್.